ಹೌದು, ಅಂಚೆ ಕಚೇರಿಯಲ್ಲಿ ತಮ್ಮ ಜೀವನದ 38 ವರ್ಷ ಸೇವೆ ಸಲ್ಲಿಸಿ ನಿವೃತ್ತಿಯಾದ ಪೋಸ್ಟ್ಮನ್ ನರಸಮ್ಮನವರ ಬೀಳ್ಕೊಡುಗೆ ಸಮಾರಂಭ ಹಲವು ಪ್ರಥಮಗಳಿಗೆ ಸಾಕ್ಷಿಯಾಯಿತು. ಚಿಕ್ಕಬಳ್ಳಾಪುರ ಅಂಚೆ ಕಚೇರಿಯಲ್ಲಿ ನಿವೃತ್ತಿಯಾದ ಯಾವುದೇ ನೌಕರರಿಗೆ ಈವರೆಗೆ ಬೀಳ್ಕೊಡುಗೆಯೇ ಮಾಡಿಲ್ವಂತೆ. ಆದರೆ ನರಸಮ್ಮನವರಿಗೆ ಮಾತ್ರ ಭಾರೀ ಉಡುಗೊರೆಗಳನ್ನ ನೀಡಿದ ಅಂಚೆ ಕಚೇರಿ ಸಿಬ್ಬಂದಿ ಕೇಕ್ ಕತ್ತರಿಸುವ ಮೂಲಕ ಸಂಭ್ರಮಿಸಿ ಬೀಳ್ಕೊಟ್ಟಿದ್ದು ವಿಶೇಷವಾಗಿತ್ತು. ಕಳೆದ 38 ವರ್ಷಗಳ ಹಿಂದೆ ಪೋಸ್ಟ್ಮನ್ ಆಗಿ ಚಿಕ್ಕಬಳ್ಳಾಪುರ ಅಂಚೆ ಕಚೇರಿಗೆ ಸೇರಿದ ನರಸಮ್ಮ ಕಚೇರಿಯಲ್ಲಿನ ಎಲ್ಲಾ ಸಿಬ್ಬಂದಿಗೆ ಅಚ್ಚುಮೆಚ್ಚಿನ ನೌಕರಳಾಗಿ ಖ್ಯಾತಿ ಪಡೆದಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಸಬ್ಬೇನಹಳ್ಳಿ ಗ್ರಾಮದವರಾದ ನರಸಮ್ಮ ತಮ್ಮ ಸೇವೆ ಪೂರೈಸಿ ನಿವೃತ್ತಿಯಾದ ಕಾರಣಕ್ಕೆ ಅಂಚೆ ಕಚೇರಿಯ ಸಿಬ್ಬಂದಿ ರೇಷ್ಮೆ ಸೀರೆ, ಒಡವೆಗಳನ್ನು ಉಡುಗೊರೆಯಾಗಿ ನೀಡಿ ಬೀಳ್ಕೊಟ್ರು. ಇನ್ನು ಪೋಸ್ಟಲ್ ಅಸಿಸ್ಟೆಂಟ್ ಆಗಿರುವ ಕೃಷ್ಣಾ ನಾಯಕ್ ಅವರು ನರಸಮ್ಮ ಅವರು ನಿಗದಿತ ಸಮಯಕ್ಕಿಂತ ಮುಂಚಿತವಾಗಿ ಕಚೇರಿಗೆ ಆಗಮಿಸುವುದು, ಅವರು ಹಳ್ಳಿ ಸೊಗಡಿನ ಬುತ್ತಿ ತರುತ್ತಿದ್ದ ದಿನಗಳನ್ನು ಸ್ಮರಿಸಿದ್ರು. ಆರ್ ಡಿ ಕೌಂಟ್ರಲ್ಲಿ, NSC ಕೌಂಟ್ರು, SB ಕೌಂಟ್ರಲ್ಲಿ ನಾನು SB ಆರ್ ಡಿ ಕೌಂಟ್ರ್ ಕೆಲಸ ಮಾಡುವಾಗ ಆರ್ ಡಿ ಕ್ಲೋಸರ್ಗೆ ಬಂದಾಗ ನರಸಮ್ಮ ಇತ್ತು SB ಕಾರ್ಡ್ ಕೊಡು. ಸುಮಾರು ಸಾವಿರಾರು ಕಾರ್ಡ್ಗಳಲ್ಲಿ ಹುಡುಕಿ ನರಸಮ್ಮ ಓದಕ್ಕೆ ಬರಲ್ಲ, ಬರೆಯಕ್ಕೆ ಬರಲ್ಲ, ಹುಡುಕಿ ಕೊಡೋರು. SB ಆಗಲಿ ತುಂಬ ಒಡನಾಟ ಅವ್ರದ್ದು ತುಂಬ ಚೆನ್ನಾಗಿ ಗೊತ್ತು ನಮಗೆ. ನರಸಮ್ಮ ಭಾಳ ಚೆನ್ನಾಗಿ ಗೊತ್ತಿರೋರು, ಬಹಳ ಅತ್ಯುತ್ತಮವಾಗಿ ಕೆಲಸ ಮಾಡೋರು, ಬಹಳ ಒಬಿಡಿಯೆಂಟು, ಆಮೇಲೆ ಇನ್ನೋಸೆಂಟು. ಅವ್ರಿಗೇನು ಗೊತ್ತಿಲ್ಲ, ಅವ್ರಿಗೆ ಯಾರು ಏನು ಹೇಳ್ತಾರೆ ಅದಕ್ಕೆ ಕೆಲಸ ಮಾಡೋದು ಅಷ್ಟೇ. ಅಷ್ಟು ಬಿಟ್ಟರೆ ಅವ್ರು ಬೇರೆ ಏನು ಗೊತ್ತಿಲ್ಲ ಅವ್ರಿಗೆ. ಆಮೇಲೆ ಬೆಳಗ್ಗೆ ಬಂದು ಆಫೀಸ್ಗೆ ನೀಟಾಗಿ ಎಲ್ರಿಗೂ ಅವ್ರ ಸಂಸ್ಕಾರ ಅಂತ ಫಸ್ಟ್ ಎಲ್ರಿಗೂ ನಮಸ್ಕಾರ ಹಾಕ್ಕೊಂಡು ಬಂದು ಕೌಂಟಲ್ಲಿ ಹಿಂದ್ಗಡೆ ನಿಂತ್ಕೊಂಡು ಏನು ಹೇಳ್ತೀವಿ ಕೆಲಸ ಅದನ್ನ ಕೆಲಸ ಮಾಡ್ಕೊಂಡು ಹೋಗೋರು. ಆಮೇಲೆ ಟಿಫನ್ಗೆಲ್ಲ ಬಂದರೆ ನರಸಮ್ಮ ಅವರು ಮನೆಯಿಂದ ಊಟ ತರ್ತಿದ್ರು. ಊಟ ಅಂದರೆ ಮುದ್ದೆ, ಹಳ್ಳಿ ಸ್ಟೈಲು, ಬದನೆಕಾಯಿ ಗೊಜ್ಜು, ಸೊಪ್ಪು ಸಾರು, ಸೊಪ್ಪು ಇಂಥೆಲ್ಲ ಮಾಡ್ಕೊಂಡ್ಬರೋರು. ನಾವೆಲ್ಲ ಒಂದೇ ಟೇಬಲ್ ಕೂತ್ಕೊಳ್ತಿದ್ವಿ. ಆವಕ್ಕೆ ಎಲ್ಲ ಬೆಳೋದು, ನನ್ನ ಟೇಸ್ಟ್ ಮಾಡಿ, ನನ್ನ ತಿನ್ನಿ ಅಂತೆಲ್ಲ ನಾವೆಲ್ಲ ಹಂಚ್ಬಿಟ್ಟು ಊಟ ಮಾಡ್ತಿದ್ವಿ. ಊಟ ಆದಮೇಲೆ ಮತ್ತು ಮಾಮೂಲಿ ಕೆಲಸಕ್ಕೆ ಹೋದ್ರೆ ಅವ್ರ ಕೆಲಸ ಹೋದ್ರೆ ಅಷ್ಟೇ. ಆಮೇಲೆ ಹೊಲಿಯೋದು, ಡೇಟ್ ಟೈಮ್ ಚೇಂಜ್ ಮಾಡೋದು, ಅವ್ರಿಗೆ ಡೇಟೇ ಗೊತ್ತಿಲ್ಲ. ಆ್ಯಕ್ಚುಲಿ ಡೇಟ್ ಹಿಂಗೆ ಚೇಂಜ್ ಮಾಡೋದು ಗೊತ್ತಿಲ್ಲ. ಆದ್ರೂ ಇಂಥ ಡೇಟೇ ಅಂತ ನೀಟಾಗಿ ಚೇಂಜ್ ಮಾಡಿ ಡೇಟ್ ಸ್ಟಾಂಪ್ಸ್ ಎಲ್ಲ ನೀಟಾಗಿ ಒರೆಸಿ ನೀಟಾಗಿ ಮಾಡಿ ಫೈಲ್ ಮಾಡಿ ಇಡೋರು. ಆಮೇಲೆ ಸಾಯಂಕಾಲ ಆದರೆ ಎಲ್ಲ ವೋಚರ್ಸ್ಗಳನ್ನ ನೀಟಾಗಿ ಹೊಲ್ಬಿಟ್ಟು ಎಲ್ಲ ಕ್ಲೀನಾಗಿ ಬಂದು ಡೇಟ್ ಸ್ಟಾಂಪ್ ಹೊಡೆದು, ರೌಂಡನ್ನು ಹೊಡೆದು, ಎಮ್ಮೆಲ್ಲ ಹೊಡೆದು ಕ್ಲೀನಾಗಿ ಇಟ್ಬಿಡೋರು. ಅಲ್ಲಮ್ಮ ನಿಂಗೆ ಏನು ಗೊತ್ತಿಲ್ಲ, ನೀಟಾಗಿ ಜೋಡಿಸಿದ್ದೇನೆಂದರೆ ಸರ್ ನಿಂಗೆ ಅನುಭವ ಬೀಟ್ ನಂಬರ್ 1, 2, 3, 9 ಅಲ್ಲಿವರೆಗೂ ನೀಟಾಗಿ ಜೋಡಿಸ್ಬಿಟ್ಟು ನೀಟಾಗಿ ಕೆಲಸ ಮಾಡಿ ಇಟ್ಬಿಟ್ಟು ಹೋಗುವಾಗ ಬ್ಯಾಗ್ ಹಾಕ್ಕೊಂಡು ನಮಸ್ಕಾರ ಹಾಕಿ ಹೋಗೋದು. ಅದು ಮತ್ತೆ ಮಾಮೂಲಿ ಬೆಳಗ್ಗೆ ಯಾವ ಯೂಶಲ್ ಅಂದರೆ ಅವ್ರಿಗೆ ಅನಿಸ್ದಾಗ ಆದ್ರೂ ಅವ್ರ ಕೆಲಸನ ಅವ್ರು ಯಾವತ್ತೂ ನನಗೆ ಕೆಲಸ ಬರಲ್ಲ, ನನಗೆ ಗೊತ್ತಿಲ್ಲ ಅನ್ನೋ ಪ್ರಶ್ನೆ ಇಲ್ಲ, ಅಷ್ಟು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಿದ್ರು. ಒಟ್ಟಿನಲ್ಲಿ ಇದೇ ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರ ಅಂಚೆ ನೌಕರರೊಬ್ಬರಿಗೆ ಅದ್ದೂರಿ ಬೀಳ್ಕೊಡುಗೆ ಕಾರ್ಯಕ್ರಮ ಆಯೋಜಿಸಿದ್ದು ವಿಶೇಷವಾಗಿತ್ತು. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.